ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ಎಂಎಸ್ಎಂಇಗಳ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಎಂಎಸ್ಎಂಇಗಳ ಸಮಸ್ಯೆ ಯಾಕೆ ನಾವು ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕಂತಂದ್ರೆ, ಈ ಎಂಎಸ್ಎಂಇಗಳು ದೇಶದ ಹೃದಯ ಭಾಗವಾಗಿ ಕಾರ್ಯವನ್ನ ನಿರ್ವಹಿಸುವಂತ ಒಂದು ಕೈಗಾರಿಕೆಗಳು ಆಗಿವೆ. ಹೀಗಾಗಿ ನಾವ್ ಏನ್ ಮಾಡ್ಬೇಕು, ಈ ಎಂಎಸ್ಎಂಇಗಳ ಸಮಸ್ಯೆಯನ್ನ ತಿಳ್ಕೊಂಡ್ಮೇಲೆ ಈ ಎಂಎಸ್ಎಂಇಗಳನ್ನ ಸಮಸ್ಯೆ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡಿದ್ದೇ ಆದ್ರೆ ದೇಶ ಏನಾಗ್ತದೆ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತದೆ. ಹೀಗಾಗಿ ಅಂತ ಸಮಸ್ಯೆಗಳು ಯಾವುವು, ಆ ಸಮಸ್ಯೆಗಳನ್ನ ನಿವಾರಣೆ ಮಾಡಲು ಯಾವ ಕ್ರಮವನ್ನ ಕೈಗೊಳ್ಳಬೇಕು ಎಂಬುದನ್ನ ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ಚರ್ಚೆಯನ್ನ ಮಾಡೋಣ. ಸಮಸ್ಯೆಯಲ್ಲಿ ಒಂದನೇ ಸಮಸ್ಯೆ ಹಣಕಾಸಿನ ಕೊರತೆ. ಹಣಕಾಸಿನ ಕೊರತೆ, ಲ್ಯಾಕ್ ಆಫ್ ಫೈನಾನ್ಸ್ ಅಂತೇಳಿ. ಎಂಎಸ್ಎಂಇಗಳಿಗೆ ಬ್ಯಾಂಕುಗಳಿಂದ ಸಾಲ ಪಡೆಯುವುದು ಕಷ್ಟವಾಗ್ತದ ನೋಡ್ರಿ. ಯಾಕಂದ್ರೆ ಇವನ್ನ ಆಲ್ಮೋಸ್ಟ್ ಆಗಿ ಗ್ರಾಮೀಣ ಪ್ರದೇಶದೊಳಗ ಸ್ಥಾಪನೆಯನ್ನ ಮಾಡ್ಲಾಗ್ತದ. ಆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಗೆ ಏನ ಸೌಲಭ್ಯ ಇರುವುದಿಲ್ಲ, ಬ್ಯಾಂಕುಗಳ ಸೌಲಭ್ಯ ಇರೋದಿಲ್ಲ. ಆ ಗ್ರಾಮೀಣ ಪ್ರದೇಶದಲ್ಲಿ ಬ್ಯಾಂಕಿನ ಸೌಲಭ್ಯ ಇರ್ಲಿಕ್ಕಂತಂದ್ರ ನಾವ್ ಏನ್ ಮಾಡ್ಬೇಕಾಗ್ತದ, ಸಿಟಿಯಲ್ಲಿ ಇರುವಂತ ಬ್ಯಾಂಕಿಗೆ ಅರ್ಜಿಯನ್ನ ಹಾಕಿ ಸಾಲವನ್ನ ಪಡೆಯುವಂತ ಒಂದು ವಿಧಾನವನ್ನ ಅನುಸರಿಸಬೇಕಾಗ್ತದ. ಹೀಗಾಗಿ ಅಲ್ಲಿ ಹೋಗಿ ಅರ್ಜಿ ಹಾಕಿ ಅದಕ್ಕೆ ಭದ್ರತೆಯನ್ನ ನೀಡಿ ಸಾಲ ಪಡೆಯುವುದು ಬಹಳ ಕಷ್ಟವಾಗಿ ಕಂಡು ಬರ್ತದ. ಯಾವುಗಳಿಗೆ? ಎಂಎಸ್ಎಂಇಗಳಿಗೆ. ಯಾಕೆ ಕಷ್ಟ ಅಂತಂದ್ರ, ಹೆಚ್ಚು ಬಡ್ಡಿ ದರವನ್ನ ಮತ್ತು ಜಾಮೀನು ಬೇಡಿಕೆಯನ್ನ ದೀರ್ಘಕಾಲದ ಪ್ರಕ್ರಿಯೆಯಿಂದಾಗಿ ಬಂಡವಾಳ ಸಮಸ್ಯೆ ಏನಾಗ್ತದ, ಎದುರಾಗುತ್ತಿದೆ. ಬ್ಯಾಂಕುಗಳು ನೀಡುವಂತ ಸಾಲದ ಮೇಲೆ ಏನ್ ಮಾಡ್ತಾವು, ಹೆಚ್ಚು ಬಡ್ಡಿ ದರವನ್ನ ವಿಧಿಸುವಂತ ಕೆಲಸವನ್ನ ಮಾಡ್ತಾವ. ಅದು ಈ ಸಣ್ಣ ಪುಟ್ಟ ಕೈಗಾರಿಕೆ ಮಾಲೀಕರಿಗೆ ಏನಾಗೋದಿಲ್ಲ, ಅಷ್ಟು ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ. ಇನ್ನ ಸಾಲವನ್ನ ಕೊಡುವಾಗ ಏನ್ ಮಾಡ್ತಾರ, ಅವು ಜಾಮೀನನ್ನ ಕೇಳುವಂತ ಒಂದು ಪ್ರಕ್ರಿಯೆಯನ್ನ ಮಾಡ್ತಾರೆ. ಅಂದ್ರ ಏನಾದ್ರು ಭದ್ರತೆ ಬೇಕಲ್ಲ, ಆ ಭದ್ರತೆ ಅಥವಾ ಜಾಮೀನು ಅಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ಜಾಮೀನನ್ನ ಕೊಡ್ಬೇಕಾಗ್ತದ. ಅಂತ ಒಂದು ಪ್ರಕ್ರಿಯೆಯನ್ನ ಏನ್ ಮಾಡ್ತಾರ, ಬ್ಯಾಂಕುಗಳಾಗ ಮಾಡ್ತಾರ. ಈ ಜಾಮೀನು, ಭದ್ರತೆ, ಹೆಚ್ಚು ಬಡ್ಡಿ ದರ ಇವೆಲ್ಲಾ ಚರ್ಚೆ ಆಗಿ ಅದಕ್ಕೆ ಬೇಕಾಗುವಂತ ಸಮಯ ಏನಾಗ್ತದೆ, ದೀರ್ಘ ಕಾಲಾವಧಿಯನ್ನ ತೆಗೆದುಕೊಳ್ತದೆ. ಈ ದೀರ್ಘ ಕಾಲಾವಧಿಯಲ್ಲಿ ಆ ಎಲ್ಲಾ ಚಟುವಟಿಕೆ ಆಗುವುದರಿಂದ ಈ ಸೂಕ್ಷ್ಮ ಮತ್ತು ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು ಏನ್ ಮಾಡ್ತಾವ ಅಂತಂದ್ರ, ಈ ಬಂಡವಾಳ ಸಮಸ್ಯೆಯನ್ನ ಎದುರಿಸುವಂತ ಕೆಲಸವನ್ನ ಮಾಡ್ತಾವ. ಹೀಗಾಗಿ ನಾವೇನ್ ಮಾಡ್ಬೇಕು, ಈ ಒಂದು ಸಮಸ್ಯೆ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತ ಅವಶ್ಯಕತೆ ಇರ್ತದೆ. ಇದು ಒಂದನೆಯ ಸಮಸ್ಯೆ ಆಗಿದೆ. ಇನ್ನು ಎರಡನೇ ಸಮಸ್ಯೆ ಯಾವುದು? ತಂತ್ರಜ್ಞಾನದ ಹಿಂದುಳಿತ ಅಥವಾ ಹಿಂದುಳುವಿಕೆ, ಟೆಕ್ನಾಲಜಿಕಲ್ ಬ್ಯಾಕ್ ಗ್ರೌಂಡ್ಸ್ ಅಂತೇಳಿ. ಇಲ್ಲಿ ನೋಡ್ರಿ, ಹೆಚ್ಚಿನ ಎಂಎಸ್ಎಂಇಗಳು ಹಳೆಯ ಯಂತ್ರೋಪಕರಣಗಳನ್ನ ಮತ್ತು ಹಳೆಯದಾದ ತಂತ್ರಜ್ಞಾನವನ್ನ ಬಳಕೆ ಮಾಡುತ್ತಿವೆ. ಹಳತಾದ ಅಂದ್ರೂ ಒಂದ, ಹಳೆಯದಾದ ಅಂದ್ರೂ ಒಂದ. ಓಕೆನಾ? ಹಳೆಯದಾದ ಯಂತ್ರೋಪಕರಣ ಮತ್ತು ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾವ. ಯಾಕಂತಂದ್ರ ಈ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಎಂಎಸ್ಎಂಇಗಳನ್ನ ಸ್ಥಾಪನೆಯನ್ನ ಮಾಡ್ಲಾಗ್ತದ. ಅಲ್ಲಿಯ ಜನರಿಗೆ ಏನ್ ಕೊರತೆ ಇರ್ತದ? ಒಂದು ಶಿಕ್ಷಣದ ಕೊರತೆ ಇರ್ತದ, ಇನ್ನೊಂದು ಯಾವುದು ತರಬೇತಿಯ ಕೊರತೆ, ಕೌಶಲ್ಯದ ಕೊರತೆ ಇರ್ತದ. ಇಂಥ ಒಂದು ಕೊರತೆಯಿಂದಾಗಿ ನಾವು ಅಲ್ಲಿ ಹಳ್ಳಿಗಳಲ್ಲಿ ಸ್ಥಾಪನೆಯಾಗಿರುವಂತ ಇವೇನ್ ಎಂಎಸ್ಎಂಇಗಳಲ್ಲ, ಅಲ್ಲಿ ಆಲ್ಮೋಸ್ಟ್ ಆಗಿ ನಾವ್ ಏನ್ ಬಳಸ್ತೀವಿ, ಹಳೆಯ ಒಂದು ಸಾಧನಗಳನ್ನ, ಹಳೆಯ ಒಂದು ಯಂತ್ರೋಪಕರಣಗಳನ್ನ ಅಥವಾ ಹಳೆಯವಾದಂತಹ ತಂತ್ರಜ್ಞಾನವನ್ನ ಬಳಸಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡುವಂತ ಒಂದು ಸನ್ನಿವೇಶವನ್ನ ನಾವು ಕಾಣ್ತೇವೆ. ಯಾಕಂದ್ರೆ ಅದಕ್ಕೆ ಮೂಲ ಕಾರಣ ಏನು? ತರಬೇತಿ, ಕೌಶಲ್ಯ, ಶಿಕ್ಷಣದ ಕೊರತೆ ಇರ್ತದೆ. ಈ ಒಂದು ಉದ್ದೇಶದಿಂದಾಗಿ ನೋಡ್ರಿ, ಇದರ ಪರಿಣಾಮವಾಗಿ ಉತ್ಪನ್ನಗಳ ಗುಣಮಟ್ಟ ಏನಾಗ್ತದೆ, ಕಡಿಮೆ ಆಗ್ತದೆ. ನಾವು ಹಳೆಯ ತಂತ್ರಜ್ಞಾನವನ್ನ ಅಥವಾ ಹಳೆಯ ಯಂತ್ರೋಪಕರಣಗಳನ್ನ ಬಳಸಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ ಏನ್ ಕೆಟ್ಟ ಪರಿಣಾಮ ಅಂತಂದ್ರ, ಆ ಎಂಎಸ್ಎಂಇಗಳು ಏನ್ ಉತ್ಪಾದನೆ ಮಾಡ್ತಾವಲ್ಲ, ಆ ಉತ್ಪಾದನೆ ಮಾಡುವಂತ ವಸ್ತುಗಳ ಅಥವಾ ಉತ್ಪನ್ನಗಳ ಗುಣಮಟ್ಟ ಏನಾಗ್ತದೆ, ಕಡಿಮೆ ಆಗುವಂತ ಸಂಭವ ಇರ್ತದೆ. ಯಾಕಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡಿದ್ರೆ ಗುಣಮಟ್ಟವನ್ನ ಕಾಪಾಡಬಹುದು. ಇಲ್ಲಿ ಹಳೆಯದಾದ ತಂತ್ರಜ್ಞಾನವನ್ನ ಬಳಸಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ ಆ ಉತ್ಪನ್ನಗಳ ಗುಣಮಟ್ಟ ಏನಾಗ್ತದೆ, ಕಡಿಮೆ ಆಗುವಂತ ಸಂಭವ ಇರ್ತದೆ. ಆ ಉತ್ಪನ್ನದ ಗುಣಮಟ್ಟ ಕಡಿಮೆ ಆಗುವುದರಿಂದ ನಮಗೆ ಏನೊಂದು ಪರಿಣಾಮ ಅಂತಂದ್ರ,
ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಯನ್ನ ಮಾಡಲು ಸಾಧ್ಯ ಆಗುವುದಿಲ್ಲ. ಉತ್ತಮವಾದ ಗುಣಮಟ್ಟ ವಸ್ತು ಇದ್ವು ಅಂತಂದ್ರೆ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೈಪೋಟಿಯನ್ನ ಮಾಡ್ಬೋದು. ನಮ್ಮ ಗುಣಮಟ್ಟ ಕಡಿಮೆ ಇತ್ತಂತಂದ್ರ ಜಾಗತಿಕ ಮಟ್ಟದಲ್ಲಿ ನಮ್ಮ ವಸ್ತುವನ್ನ ಪೈಪೋಟಿ ಮಾಡಲು ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಈ ಎಂಎಸ್ಎಂಇಗಳು ಎದುರಿಸುವಂತ ಎರಡನೇ ಸಮಸ್ಯೆ ಯಾವುದು? ತಂತ್ರಜ್ಞಾನದ ಹಿಂದುಳಿತ ಅಥವಾ ಹಿಂದುಳಿವಿಕೆ. ಓಕೆನಾ? ಇದು ಎರಡನೇ ಒಂದು ಸಮಸ್ಯೆ ಆಗಿದೆ. ಮೂರನೆಯ ಸಮಸ್ಯೆ ಎಂಎಸ್ಎಂಇಗಳ ಸಮಸ್ಯೆಯಲ್ಲಿ ಥರ್ಡ್ ಒನ್, ಮಾರುಕಟ್ಟೆಯ ಸಮಸ್ಯೆಗಳು, ಮಾರ್ಕೆಟಿಂಗ್ ಪ್ರಾಬ್ಲಮ್ಸ್ ಅಂತೇಳಿ. ಇಲ್ಲಿ ನೋಡ್ರಿ, ಉತ್ಪನ್ನಗಳಿಗೆ ಸರಿಯಾದ ಮಾರುಕಟ್ಟೆ ದೊರಕದೆ ಎಂಎಸ್ಎಂಇಗಳು ನಷ್ಟವನ್ನು ಅನುಭವಿಸುತ್ತಿವೆ. ಎಂಎಸ್ಎಂಇ ಉತ್ಪನ್ನಗಳಿಗೆ ಯೋಗ್ಯವಾದ ಏನ್ ಬೇಕು? ಮಾರುಕಟ್ಟೆ ಅವಶ್ಯಕತೆ ಬೇಕಾಗ್ತದೆ. ಯೋಗ್ಯವಾದ ಮಾರುಕಟ್ಟೆಗಳ ಅಸ್ತಿತ್ವ ಇದ್ದು ಅಂತಂದ್ರ ನಾವು ಉತ್ಪಾದನೆ ಮಾಡುವಂತ ವಸ್ತುವನ್ನು ಏನ್ ಮಾಡಬಹುದು? ಮಾರುಕಟ್ಟೆಗೆ ಸರಿಯಾದ ಸಮಯಕ್ಕೆ ಸಪ್ಲೈ ಮಾಡುವುದರ ಮೂಲಕ ಲಾಭವನ್ನು ಗಳಿಸಲು ಸಾಧ್ಯ ಆಗ್ತದೆ. ಆದ್ರೆ ಇಲ್ಲಿ ಮಾರುಕಟ್ಟೆನೆ ಸಿಗ್ಲಿಕ್ಕಂತಂದ್ರ ಎಂಎಸ್ಎಂಇಗಳು ಉತ್ಪಾದನೆ ಮಾಡಿರುವಂತ ಏನು ವಸ್ತುಗಳು ಇರ್ತಾವಲ್ಲ ಆ ವಸ್ತುವನ್ನ ಮಾರಾಟ ಮಾಡಲು ಸಾಧ್ಯ ಆಗುವುದಿಲ್ಲ. ನಾವೇನಾದ್ರೂ ಮಾರಾಟವನ್ನ ಮಾಡ್ಲಿಕ್ಕಂತಂದ್ರೆ ಆ ಉದ್ಯಮಗಳು ಏನ್ ಮಾಡ್ಬೇಕಾಗ್ತದೆ? ನಷ್ಟವನ್ನ ಅನುಭವಿಸಬೇಕಾಗುತ್ತದೆ. ಓಕೆನಾ? ಇದು ಮೂರನೇ ಸಮಸ್ಯೆ. ಇನ್ನು ಏನ್ ಸಮಸ್ಯೆ ಅಂತಂದ್ರ ಆಧುನಿಕ ಜಾಹೀರಾತಿನ ಕೊರತೆ ಐತಿ. ನಮಗ ಮಾರ್ಕೆಟ್ ಬಗ್ಗೆ ಪಬ್ಲಿಸಿಟಿ ಇಲ್ಲ. ಎಲ್ಲೆಲ್ಲಿ ಮಾರ್ಕೆಟಿಂಗ್ ಅದಾವು, ಅಲ್ಲಿ ಏನ್ ಮಾಹಿತಿ ಐತಿ, ಅಲ್ಲಿ ಎಷ್ಟು ಬೆಲೆ ಐತಿ, ಇಲ್ಲಿ ಎಷ್ಟು ಬೆಲೆ ಐತಿ, ಅಲ್ಲಿಗೆ ಏನ್ ವ್ಯತ್ಯಾಸ, ಇವೆಲ್ಲವುಗಳ ಮಾಹಿತಿ ಬೇಕಾಗ್ತದ. ಅಂತ ಒಂದು ಜಾಹೀರಾತಿನ ಕೊರತೆ ನಾವು ಕಾಣ್ತೀವಿ. ಅದಷ್ಟೇ ಅಲ್ಲದೆ ಡಿಜಿಟಲ್ ಮಾರುಕಟ್ಟೆ ಕೊರತೆ ಐತಿ. ಇತ್ತೀಚಿನ ದಿನಮಾನಗಳಲ್ಲಿ ಏನ್ ಮಾಡ್ಬೋದು ಅಂತಂದ್ರ ಮನೆಯಲ್ಲಿಯೇ ಕುಂತ್ಕೊಂಡು ನಾವ್ ಏನ್ ಮಾಡ್ಬೋದು? ವಸ್ತುವನ್ನ ಮಾರಾಟವನ್ನ ಮಾಡುವುದು, ವಸ್ತುವನ್ನ ಕೊಂಡುಕೊಳ್ಳುವಂತ ಚಟುವಟಿಕೆ ಐತಿ. ಅದಕ್ಕೆ ನಾವು ಡಿಜಿಟಲ್ ಮಾರುಕಟ್ಟೆ ಅಂತ ಕರಿತೀವಿ. ಇವೆಲ್ಲ ಆನ್ಲೈನ್ ಮೂಲಕ ನಡೀತಾವ. ಇದರ ಮೂಲಕ ಆನ್ಲೈನ್ ಮೂಲಕ ಇಂಥ ಒಂದು ಕೊರತೆನ ನಾವು ಕಾಣ್ತೀವಿ. ಅಷ್ಟೇ ಅಲ್ಲದೆ ಈ ವಿತರಣಾ ಜಾಲದ ಕೊರತೆ ಕೂಡ ಕಾಣ್ತೀವಿ. ಒಂದು ವಸ್ತುವನ್ನ ವಿತರಣೆ ಮಾಡಬೇಕು ಅಂತ ಏನ್ ವೆಬ್ಸೈಟ್ ಇದೆಯಲ್ಲ ಆ ವೆಬ್ಸೈಟಿನ ಕೊರತೆ ಕೂಡ ನಮಗೆ ಕಾಣ್ತದ. ಇವೆಲ್ಲ ಒಂದು ಸಮಸ್ಯೆಯಿಂದ ಅಥವಾ ಕೊರತೆಯಿಂದ ಈ ಎಂಎಸ್ಎಂಇಗಳು ಏನಾಗ್ತಾವು? ನಷ್ಟವನ್ನ ಅನುಭವಿಸಬೇಕಂತ ಸನ್ನಿವೇಶ ಉದ್ಭವಿಸ್ತದೆ. ಅದರ ಬದಲಿಯಾಗಿ ಈ ಆಧುನಿಕ ಜಾಹೀರಾತು, ಡಿಜಿಟಲ್ ಮಾರುಕಟ್ಟೆ ಮತ್ತು ವಿತರಣಾ ಜಾಲ ಇವೆಲ್ಲ ಸಮರ್ಪಕವಾಗಿ ಲಭ್ಯವಿದ್ದು ಅಂತಂದ್ರ ನಾವೇನ್ ಮಾಡ್ಬೋದು? ಈ ಎಂಎಸ್ಎಂಇ ಉತ್ಪನ್ನಗಳಿಗೆ ಯೋಗ್ಯವಾದ ಮಾರುಕಟ್ಟೆಯನ್ನ ಒದಗಿಸುವುದರ ಮೂಲಕ ಲಾಭವನ್ನು ಗಳಿಸಲು ಸಾಧ್ಯ ಆಗ್ತದ. ಏನ? ಇದು ಇರುವಂತ ಮೂರನೆಯ ಸಮಸ್ಯೆ ಆಗಿದೆ. ನಾಲ್ಕನೇದು ಯಾವುದು? ಕೌಶಲ್ಯ. ಇದು ಕೌಶಲ್ಯ ಅಂತ ಆಗೈತಿ. ಕಾಟುಗೆ ಅದೇನಾಗಬೇಕು? ಕೌಶಲ್ಯ ಅಂತ ಮಾಡ್ಕೋ. ಓಕೆನಾ? ಕೌಶಲ್ಯಯುತ ಮಾನವ ಸಂಪನ್ಮೂಲದ ಕೊರತೆ, ಲ್ಯಾಕ್ ಆಫ್ ಸ್ಕಿಲ್ಡ್ ಮ್ಯಾನ್ ಪವರ್ ಅಂತೇಳಿ ಇದು ಎದುರಿಸುವಂತ ನಾಲ್ಕನೆಯ ಸಮಸ್ಯೆ ಆಗಿದೆ. ಇಲ್ಲಿ ನೋಡ್ರಿ, ಎಂಎಸ್ಎಂಇ ವಲಯದಲ್ಲಿ ಕಾರ್ಮಿಕರು ಹೆಚ್ಚಾಗಿ ಅಶಿಕ್ಷಿತ ಮತ್ತು ಕೌಶಲ್ಯವಿಲ್ಲದವರಾಗಿರುವುದರಿಂದ ಉತ್ಪಾದಕತೆ ಕಡಿಮೆ ಆಗುತ್ತದೆ. ನೋಡಲಿ, ಎಂಎಸ್ಎಂಇಗಳಲ್ಲಿ ಏನ್ ಕೆಲಸ ಮಾಡ್ತಾರಲ್ಲ ಆ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಹೆಚ್ಚಾಗಿ ಅಶಿಕ್ಷಿತ ಅಂದ್ರೆ ಸಾಕ್ಷರತೆಯನ್ನ ಪಡೆಯಲಾಗದ ವ್ಯಕ್ತಿಗಳಾಗಿರ್ತಾರೆ ಅಥವಾ ಅನಕ್ಷರಸ್ಥರಾಗಿರ್ತಾರೆ. ಅಲ್ಲಿ ಕೆಲಸ ಮಾಡುವಂತ ಮ್ಯಾಕ್ಸಿಮಮ್ ಜನ ಅವರು ಶಿಕ್ಷಣವನ್ನ ಕಲಿಲಿಕ್ಕಂತಂದ್ರ ಅಥವಾ ಸಾಕ್ಷರತೆಯನ್ನ ಪಡ್ಲಿಕ್ಕಂತಂದ್ರ ಅವ್ರ ಕೌಶಲ್ಯ ಏನಾಗ್ತದೆ? ಕಡಿಮೆ ಆಗುವಂತ ಸಂಭವ ಇರ್ತದೆ. ಅಂದ್ರ ಶಿಕ್ಷಣವನ್ನ ಪಡ್ಕೊಂಡಂತ ವ್ಯಕ್ತಿ ಹೊಸ ಹೊಸ ಆವಿಷ್ಕಾರ ತರಬೇತಿಯನ್ನು ಪಡ್ಕೊಂಡು ತನ್ನ ಕೌಶಲ್ಯ ಮಟ್ಟವನ್ನ ಹೆಚ್ಚಳವನ್ನ ಮಾಡ್ಕೊತಾನ. ಈಗ ಆ ವ್ಯಕ್ತಿಗೆ ಶಿಕ್ಷಣ ಇರ್ಲಿಕ್ಕಂತಂದ್ರ ಆ ವ್ಯಕ್ತಿಯ ಕೌಶಲ್ಯ ಮಟ್ಟ ಏನಾಗ್ತದೆ? ಕಡಿಮೆ ಆಗುವಂತ ಸಂಭವ ಇರ್ತದೆ. ಆತನ ಕೌಶಲ್ಯ ಕಡಿಮೆ ಮತ್ತು ಅಶಿಕ್ಷಿತ ಅಂತಂದ್ರ ಅದು ಎದ್ರ ಮೇಲೆ ಪರಿಣಾಮ ಬೀರುತ್ತಂತಂದ್ರ ಎಂಎಸ್ಎಂಇಗಳ ಉತ್ಪಾದಕತೆ ಅಥವಾ ಎಂಎಸ್ಎಂಇಗಳ ಏನು ಉತ್ಪಾದನೆ ಇದೆಯಲ್ಲ ಈ ಉತ್ಪಾದನೆ ಮಟ್ಟವನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಲು ಸಹಾಯವನ್ನ ಮಾಡಿಕೊಡ್ತಾವ. ಇದು ಚೆನ್ನಾಗಿತ್ತಂದ್ರೆ ಉತ್ಪನ್ನ ಮಟ್ಟವನ್ನು ಹೆಚ್ಚಳವನ್ನ ಮಾಡಬಹುದು. ಈಗ ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ ಅಂತಂದ್ರೆ ಆ ಎಂಎಸ್ಎಂಇಗಳ ಉತ್ಪಾದಕತೆ ಏನಾಗ್ತದೆ? ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಅಷ್ಟೇ ಅಲ್ಲದೆ ನಮ್ಗೆ ಇನ್ನ ಏನ್ ಸಮಸ್ಯೆ ಅದಾವ ಅಂತಂದ್ರ ಅಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಏನದಾಗಲ್ಲ ಅವಾಗ ನಾವು ಯೋಗ್ಯವಾಗಿ ತರಬೇತಿಯನ್ನ ಕೊಡ್ಬೇಕಾಗ್ತದೆ. ಅಂದ್ರ ತಿಂಗಳಿಗೊಮ್ಮೆನೋ
2 ಮಂತ್ಸ್ ಒಮ್ಮೆ 6 ಮಂತ್ಸ್ ಒಮ್ಮೆ ಅಥವಾ ವರ್ಷಕ್ಕೊಮ್ಮೆ ನಾವು ಇಯರ್ ಬೈ ಇಯರ್ ಏನ್ ಮಾಡ್ಬೇಕಂತಂದ್ರ ಮಂತ್ ಬೈ ಮಂತ್ ಏನ್ ಮಾಡ್ಬೇಕಂದ್ರ ಅಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರಿಗೆ ಯೋಗ್ಯವಾದ ತರಬೇತಿಯನ್ನ ಕೊಡ್ಬೇಕಾಗ್ತದೆ. ಆದ್ರೆ ಅಂತ ತರಬೇತಿ ಕಾರ್ಯಕ್ರಮಗಳು ಇಂಡಿಯಾದೊಳಗ ಕಂಡು ಬರುವುದಿಲ್ಲ. ಅಷ್ಟೇ ಅಲ್ಲದೆ ಈ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಕೊರತೆ ಕೂಡ ಕಂಡು ಬರ್ತದೆ. ಒಂದು ತರಬೇತಿ ಕೊರತೆ ಐತಿ, ಇನ್ನೊಂದು ಯಾವುದು ಈ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಕೊರತೆಯಿಂದಾಗಿ ಇಂಡಿಯಾದೊಳಗ ಎಂತ ಒಂದು ಕಂಡು ಬರುತ್ತಂದ್ರ ಈ ಕೌಶಲ್ಯಯುತ ಮಾನವ ಸಂಪನ್ಮೂಲಗಳ ಕೊರತೆ ಪ್ರಮಾಣ ಕಂಡು ಬರ್ತದೆ. ಈ ಒಂದು ಕೊರತೆಯಿಂದಾಗಿ ಈ MSMEಗಳ ಉತ್ಪನ್ನ ಏನಾಗ್ತದೆ, ಕಡಿಮೆ ಆಗ್ತದೆ. ಹೀಗಾಗಿ ಇದು ಎದುರಿಸುವಂತ ಎಷ್ಟನೇ ಸಮಸ್ಯೆ ಆಗಿದೆ, 4ನೇ ಒಂದು ಸಮಸ್ಯೆ ಆಗಿದೆ. ಅಸ್ತಿತ್ವ ಸಮಸ್ಯೆಗಳಲ್ಲಿ 5ನೆಯ ಸಮಸ್ಯೆ ಅನಧಿಕೃತ ವಲಯದ ಪ್ರಾಬಲ್ಯ, ಪ್ರೆವಿಲೆನ್ಸಲ್ ಆಫ್ ಇನ್ಫಾರ್ಮಲ್ ಸೆಕ್ಟರ್ ಅಂತೇಳಿ. ಏನು ಅನಧಿಕೃತ ವಲಯದ ಪ್ರಾಬಲ್ಯ. ಬಹಳಷ್ಟು MSMEಗಳು ಇನ್ನೂ ಕೂಡ ಏನಾಗಿಲ್ಲ, ನೋಂದಾಯಿತ ಆಗಿಲ್ಲ. ಯಾಕಂದ್ರ ಈ MSMEಗಳ ಗಾತ್ರ ಬಹಳ ಚಿಕ್ಕದಾಗಿ ಕಂಡು ಬರ್ತಾವ. ಈ MSMEಗಳನ್ನ ಆಲ್ಮೋಸ್ಟ್ ನಾವೆಲ್ಲಿ ಸ್ಥಾಪನೆ ಮಾಡ್ತೀವಿ, ಗ್ರಾಮೀಣ ಪ್ರದೇಶಗಳಲ್ಲಿ ಆಲ್ಮೋಸ್ಟ್ ಸ್ಥಾಪನೆ ಮಾಡ್ತೀವಿ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಎಂತ ಜನ ಇರ್ತಾರ, ಅನಕ್ಷರಸ್ಥ ಜನರು ಕಂಡು ಬರ್ತಾರೆ. ಈ ಅನಕ್ಷರಸ್ಥ ಜನರು ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರುವುದರಿಂದ ಅವು ಏನು MSMEಗಳನ್ನ ಸ್ಥಾಪನೆ ಮಾಡ್ತಾರಲ್ಲ, ಅವರು ಸ್ಥಾಪನೆ ಮಾಡಿದ MSMEಗಳನ್ನ ಅಥವಾ ಉದ್ಯಮಿಗಳನ್ನ ಅವರು ನೋಂದಾಯಿತ ಮಾಡುವಂತ ಕೆಲಸವನ್ನ ಮಾಡುವುದಿಲ್ಲ. ಯಾಕಂದ್ರೆ ಅವ್ರಿಗೆ ನೋಂದಾಯಿತ ಮಾಡಿದ್ರೆ ನಮ್ಗೆ ಏನ್ ಲಾಭ ಸಿಗ್ತದ, ಅದರಿಂದ ಆಗುವಂತ ಬೆನಿಫಿಟ್ಸ್ ಏನು, ಅದ್ರ ಬಗ್ಗೆ ಆ ಜನರಿಗೆ ಮಾಹಿತಿ ಇರೋದಿಲ್ಲ. ಹೀಗಾಗಿ ಬಹಳಷ್ಟು ಮ್ಯಾಕ್ಸಿಮಮ್ MSMEಗಳು ಇಂಡಿಯಾದೊಳಗೆ ಇನ್ನೂ ಕೂಡ ಏನಾಗಿಲ್ಲ, ನೋಂದಾಯಿತ ಆಗಿಲ್ಲ. ಈ ನೋಂದಾಯಿತಿ ನಾವು ಅಲ್ಲಿ ನಮ್ಮ ಹೆಸರನ್ನ ನೋಂದಾಯಿಸ್ಲಿಕ್ಕೆ ಅಂತಂದ್ರ ನಮಗೆ ಏನ್ ಸಮಸ್ಯೆ ಆಗ್ತದ ಎಂಬುದನ್ನ ತಿಳಿದುಕೊಳ್ಳೋಣ. ಇದರ ಪರಿಣಾಮವಾಗಿ ನೋಂದಾಯಿತ ಆಗ್ಲಿಕ್ಕಂತಂದ್ರ ಇದರ ಪರಿಣಾಮವಾಗಿ ನಮಗೆ ಸರ್ಕಾರದಿಂದ ಸಬ್ಸಿಡಿ ಸಿಗೋದಿಲ್ಲ. ನಮ್ಮ ಹೆಸರು ನೋಂದಾಯಿತ ಆಗಿತ್ತಂತಂದ್ರ ಸರ್ಕಾರದಿಂದ ಬರುವಂತ ಎಲ್ಲಾ ಸಬ್ಸಿಡಿ ನಾವೇನ್ ಮಾಡ್ಬೋದು, ಪಡೆದುಕೊಳ್ಳಲು ಸುಲಭ ಆಗ್ತದೆ. ಆದ್ರೆ ನಮ್ಮಲ್ಲಿರುವಂತ MSMEಗಳು ಏನಾಗ್ಯಾವ, ಸಂಪೂರ್ಣವಾಗಿ ನೋಂದಾಯಿತ ಆಗಿಲ್ಲ, ಸಬ್ಸಿಡಿ ಸಿಗೋದಿಲ್ಲ. ಇನ್ನು ಯೋಗ್ಯವಾಗಿ ಸಾಲ ಸೌಲಭ್ಯ ಕೂಡ ಸಿಗೋದಿಲ್ಲ. ನಮಗ ನಮ್ಮ ಒಂದು ಉದ್ಯಮವನ್ನ ನೋಂದಾಯಿತ ಮಾಡಿದ್ರೆ ಆ ನೋಂದಾಯಿತ ಒಂದು ಪತ್ರವನ್ನ, ಏನ್ ದಾಖಲೆ ಪತ್ರ ಇರ್ತಾವಲ್ಲ, ಆ ನೋಂದಾಯಿತ ಪತ್ರವನ್ನ ಪಡೆದುಕೊಳ್ಳುವುದರ ಮೂಲಕ ನಾವ್ ಏನ್ ಮಾಡ್ಬೋದು, ಬ್ಯಾಂಕಿನ ಮೂಲಕ ಸಾಲವನ್ನ ಪಡಿಬಹುದು. ಈಗ ನಮ್ಮ ಹೆಸರ ನೋಂದಾಯಿತ ಆಗ್ಲಿಕ್ಕಂತಂದ್ರ ಸಾಲವನ್ನ ಪಡೆಯಲು ನಮಗೆ ಸಾಧ್ಯ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಹಾಗೂ ಬೆಂಬಲ ಯೋಜನೆಗಳ ಲಾಭವನ್ನ ಪಡೆಯಲು ಸಾಧ್ಯ ಆಗೋದಿಲ್ಲ. ಕೆಲವೊಂದು ಪ್ರಾಫಿಟ್ಸ್ ಪ್ಲಾನ್ ಬರ್ತಾವ, ಬೆಂಬಲವಾದಂತ ಯೋಜನೆ ಲಾಭ ಏನ್ ಬರ್ತಾವಲ್ಲ, ಅಂತ ಲಾಭಗಳನ್ನು ಕೂಡ ನಮಗೆ ಪಡೆಯಲು ಸಾಧ್ಯ ಆಗುವುದಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ನಾವ್ ಏನ್ MSMEಗಳನ್ನ ಸ್ಥಾಪನೆ ಮಾಡ್ತೀವಲ್ಲ, ನಾವು ಪ್ರಾರಂಭದಲ್ಲಿ ಅವುಗಳನ್ನ ನೋಂದಾಯಿತ ಮಾಡಿದ್ಮೇಲೆ ನಾವ್ ಏನ್ ಮಾಡ್ಬೇಕು, ವಸ್ತುವನ್ನ ಉತ್ಪಾದನೆ ಮಾಡುವಂತ ಕೆಲಸವನ್ನ ಮಾಡ್ಬೇಕು. ಒಂದು ವೇಳೆ ಏನಾದ್ರು ನಮ್ಮ MSMEಗಳನ್ನ ನೋಂದಾಯಿತಿ ಮಾಡ್ಲಿಕ್ಕಂತಂದ್ರ ನಮಗೆ ಸರ್ಕಾರದಿಂದ ಸಬ್ಸಿಡಿ ಸಿಗೋದಿಲ್ಲ, ಸರ್ಕಾರದಿಂದ ಸಾಲ ಸಿಗೋದಿಲ್ಲ, ಮತ್ತು ಬೆಂಬಲ ಯೋಜನೆಗಳ ಲಾಭ ಪಡೆಯಲು ನಮಗೆ ಸಾಧ್ಯ ಆಗುವುದಿಲ್ಲ. ಇದು ಇರುವಂತ ಎಷ್ಟನೇ ಸಮಸ್ಯೆ, 5ನೆಯ ಸಮಸ್ಯೆ ಆಗಿದೆ, ಅನಧಿಕೃತ ವಲಯದ ಪ್ರಾಬಲ್ಯ. 6th one, ಕಚ್ಚಾ ವಸ್ತುಗಳ ಕೊರತೆ, ಶಾರ್ಟೇಜ್ ಆಫ್ ರಾ ಮೆಟೀರಿಯಲ್ಸ್ ಅಂತೇಳಿ. ಇದು ಇರುವಂತ ಎಷ್ಟನೇ ಸಮಸ್ಯೆ ಆಗಿದೆ, 6ನೆಯ ಸಮಸ್ಯೆ ಆಗಿದೆ. ಗುಣಮಟ್ಟದ ಕಚ್ಚಾ ವಸ್ತುಗಳು ಸಮಯಕ್ಕೆ ಸರಿಯಾಗಿ ದೊರೆಯದಿರುವುದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಯಾಕಂತಂದ್ರ ಇವುಗಳ ಬಂಡವಾಳ ಪ್ರಮಾಣ ಬಹಳ ಕಡಿಮೆಯಾಗಿ ಕಂಡು ಬರ್ತದೆ. ಹೆಚ್ಚು ಕಾರ್ಮಿಕರ ಮೇಲೆ ಅವಲಂಬಿತವಾಗಿರ್ತಾವ, ವಸ್ತುಗಳನ್ನ ಉತ್ಪಾದನೆ ಮಾಡ್ತಾವ. ಅಂತಹ ಸಮಯದಲ್ಲಿ ವಸ್ತುವನ್ನ ಉತ್ಪಾದನೆ ಮಾಡುವಂತ ಸಮಯದಲ್ಲಿ ಈ MSMEಗಳಿಗೆ ಪ್ರಮುಖವಾಗಿ ಏನ್ ಬೇಕು, ಕೆಲವೊಂದು ಕಚ್ಚಾ ವಸ್ತುಗಳು ಬೇಕಾಗ್ತವೆ. ಈ ಕಚ್ಚಾ ವಸ್ತು ಎಂತಾವ್ ಬೇಕು, ಅದು ಗುಣಮಟ್ಟದ ಕಚ್ಚಾ ವಸ್ತು ಬೇಕು. ಈ ಗುಣಮಟ್ಟದ ಕಚ್ಚಾ ವಸ್ತುಗಳು ಸಮಯಕ್ಕೆ ಸರಿಯಾಗಿ ಸಪ್ಲೈ ಆದವು ಅಂತಂದ್ರ ನಾವು ಉತ್ಪನ್ನವನ್ನ ತಯಾರು ಮಾಡ್ಬೋದು. ಈಗ ನಮಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ನಮಗೇನಾದ್ರು ಕಚ್ಚಾ ವಸ್ತುಗಳು ಸಿಗ್ಲಿಕ್ಕಂತಂದ್ರ ನಾವು ವಸ್ತುವನ್ನ ಉತ್ಪಾದನೆ ಮಾಡಲು ಸಾಧ್ಯ ಆಗುವುದಿಲ್ಲ. ಏನ ಇದು ಒಂದು ಸಮಸ್ಯೆ. ಒಂದು ವೇಳೆ ಈ ಕಚ್ಚಾ ವಸ್ತುಗಳು ನಮಗೆ ಸಿಕ್ಕು ದೊರೆತವು ಅಥವಾ ಈ ಕಚ್ಚಾ ವಸ್ತುಗಳು ಲಭ್ಯ ಆದವು ಅಂದ್ರೂ ಕೂಡ
ಇವುಗಳ ಬೆಲೆ ಹೆಚ್ಚಾಗಿ ಇರುತ್ತಾವ. ಒಂದು ಸಿಗೋದಿಲ್ಲ, ಕಚ್ಚಾ ವಸ್ತುಗಳು ಸಿಗೋದಿಲ್ಲ. ಒಂದು ವೇಳೆ ಸಿಕ್ಕು ಅಂತಂದ್ರ ಅವುಗಳ ಬೆಲೆ ಏನಿರ್ತಾವು ಹೆಚ್ಚಾಗಿ ಕಂಡು ಬರ್ತಾವ. ಆ ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚಾಗಿ ಕಂಡು ಬಂದು ಅಂತಂದ್ರ ಎಂಎಸ್ಎಂಇಗಳ ಉತ್ಪಾದನೆ ವೆಚ್ಚ ಏನಾಗ್ತದ ಹೆಚ್ಚಳವಾಗುತ್ತದೆ. ನೋಡಿ, ಪ್ರಾರಂಭದಲ್ಲಿ ಕಚ್ಚಾ ವಸ್ತುಗಳು ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ, ಇದು ಒಂದು ಪ್ರಾಬ್ಲಮ್. ಒಂದು ವೇಳೆ ಕಚ್ಚಾ ವಸ್ತುಗಳು ಸಿಕ್ಕೊಂದು ಕೂಡ ಅವುಗಳ ಬೆಲೆ ಏನಿರ್ತಾವು ಹೆಚ್ಚಳವಾಗಿರ್ತಾವ. ಅವುಗಳ ಬೆಲೆ ಹೆಚ್ಚಳವಾಗಿದ್ದು ಅಂತಂದ್ರ ಎಂಎಸ್ಎಂಇಗಳ ಉತ್ಪಾದನೆ ವೆಚ್ಚ ಏನಾಗ್ತದ ಹೆಚ್ಚಳವಾಗುವಂತ ಸಂಭವ ಇರ್ತದ. ಉತ್ಪಾದನೆ ವೆಚ್ಚ ಹೆಚ್ಚಳ ನೀವೇನ್ ಪ್ರಾಬ್ಲಮ್ ಅಂತ ನೀವೇನ್ ಸಮಸ್ಯೆ ಅಂತ ನೀವು ಕೇಳಬಹುದು. ಉತ್ಪಾದನೆ ವೆಚ್ಚ ಹೆಚ್ಚಳವಾತಂತಂದ್ರ ಈ ಎಂಎಸ್ಎಂಇಗಳ ಉತ್ಪನ್ನ ಏನದಾವಲ್ಲ ಆ ಉತ್ಪನ್ನಗಳ ಬೆಲೆಯನ್ನ ಹೆಚ್ಚಳವನ್ನ ಮಾಡ್ಬೇಕಾಗ್ತದ. ಉತ್ಪನ್ನದ ಬೆಲೆಯನ್ನು ಹೆಚ್ಚಳ ಮಾಡಿದ್ರೆ ಅವುಗಳ ಡಿಮಾಂಡ್ ಏನಾಗ್ತದ ಕಡಿಮೆಯಾಗಿ ಈ ಎಂಎಸ್ಎಂಇಗಳು ನಷ್ಟವನ್ನ ಅನುಭವಿಸುವಂತ ಸಮಸ್ಯೆ ಉದ್ಭವ ಆಗ್ತದ. ಹೀಗಾಗಿ ಈ ಪ್ರಮುಖವಾದಂತ ಸಮಸ್ಯೆ ಯಾವುದು? ಕಚ್ಚಾ ವಸ್ತುಗಳ ಕೊರತೆಯನ್ನ ಈ ಎಂಎಸ್ಎಂಇಗಳು ಎದುರಿಸುತ್ತಿವೆ. ಇದು ಆಗುವಂತ 6ನೆಯ ಸಮಸ್ಯೆ ಆಗಿದೆ. ಇನ್ನು 7ನೇ ಸಮಸ್ಯೆ ಯಾವುದು? ತೀವ್ರವಾದಂತ ಸ್ಪರ್ಧೆ, ಇಂಟೆನ್ಸಿವ್ ಕಾಂಪಿಟೇಷನ್ ಅಂತ ಹೇಳಿ. ಏನ ಇಲ್ಲಿ ನೋಡ್ರಿ, ದೊಡ್ಡ ಕೈಗಾರಿಕೆಗಳು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪನ್ನಗಳೊಂದಿಗೆ ಸ್ಪರ್ಧಿಸಲು ಎಂಎಸ್ಎಂಇಗಳಿಗೆ ಕಷ್ಟ ಆಗ್ತದ. ಅದ್ರಾಗ ಇವತ್ತಿನ ಒಂದು ಆಧುನಿಕ ದಿನಮಾನಗಳಲ್ಲಿ ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣದ ಪ್ರತಿಫಲವಾಗಿ ಜಗತ್ತು ಬಹಳ ವಿಶಾಲವಾಗಿದೆ. ಬೇರೆ ನಮ್ಮ ದೇಶ ಮತ್ತು ಬೇರೆ ದೇಶಕ್ಕೆ ನಾವು ಹೋಲಿಕೆ ಮಾಡಿಕೊಂಡಾಗ ಬೇರೆ ದೇಶದ ತಂತ್ರಜ್ಞಾನ ಬಹಳ ವಿಪರೀತವಾಗಿ ಡೆವಲಪ್ಮೆಂಟ್ ಆಗಿದೆ. ದೊಡ್ಡ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಸ್ಥಾಪನೆ ಆಗಿವೆ. ಎಷ್ಟೋ ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ದೇಶದೊಳಗೆ ಬಂದ ವಸ್ತುವನ್ನ ಉತ್ಪಾದನೆ ಮಾಡುವಂತ ಕೆಲಸ ಆಗ್ತಾವ. ಈ ಎಲ್ಲಾ ಸನ್ನಿವೇಶದೊಳಗ ಈ ದೊಡ್ಡ ಕೈಗಾರಿಕೆಗಳು ಉತ್ಪಾದನೆ ಮಾಡುವಂತ ವಸ್ತುಗಳು ಮತ್ತು ಈ ಎಂಎನ್ಸಿ ಅಂದ್ರ ಮಲ್ಟಿ ನ್ಯಾಷನಲ್ ಕಂಪನಿ ಅದಾವಲ್ಲ, ಈ ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪಾದನೆ ಮಾಡುವಂತ ವಸ್ತುಗಳು, ಅವುಗಳ ಜೊತೆಗೆ ಯಾವ ವಸ್ತುಗಳ ಪೈಪೋಟಿ ಮಾಡ್ಬೇಕಂದ್ರ ಈ ಎಂಎಸ್ಎಂಇ ವಸ್ತುಗಳ ಪೈಪೋಟಿಯನ್ನ ಮಾಡ್ಬೇಕು. ಪೈಪೋಟಿ ಮಾಡ್ಬೋದು, ಇಲ್ಲ ಅಂತಲ್ಲ, ಆ ಪೈಪೋಟಿ ಮಾಡುದು ಬಹಳ ಕಷ್ಟವಾಗ್ತದೆ. ಯಾಕಂದ್ರ ಇವು ಅತ್ಯಾಧುನಿಕ ತಂತ್ರಜ್ಞಾನ ಬಳಸ್ತಾವ, ಇವು ಕೂಡ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸ್ತಾವ. ನಮ್ಮ ಒಂದು ಎಂಎಸ್ಎಂಇಗಳು ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆ ಇನ್ನೂ ಕೂಡ ಹೆಚ್ಚಳವಾಗಿಲ್ಲ. ಹೀಗಾಗಿ ಈ ವಸ್ತುಗಳ ಜೊತೆಗೆ ಈ ಎಂಎಸ್ಎಂಇಗಳು ಸ್ಪರ್ಧೆ ಕೊಡ್ತಾವು. ಅದ್ರ ಸ್ಪರ್ಧೆ ಏನಾಗ್ತದ ಬಹಳ ಕಷ್ಟಕರ ಆಗ್ತದ. ಯಾಕ ಕಷ್ಟ ಆಗತ್ತನ್ನಕ, ಇವರು ಉತ್ಪಾದನೆ ಮಾಡುವಂತ ವಸ್ತುವಿನ ಗುಣಮಟ್ಟ ಮತ್ತು ಎಂಎಸ್ಎಂಇಗಳು ಉತ್ಪಾದನೆ ಮಾಡುವಂತ ವಸ್ತುವಿನ ಗುಣಮಟ್ಟಕ್ಕೆ ಹೋಲಿಕೆ ಮಾಡಿಕೊಂಡಾಗ ಇವುಗಳ ಗುಣಮಟ್ಟ ಉತ್ತಮವಾಗಿರ್ತಾವ, ನಮ್ಮ ಒಂದು ಗುಣಮಟ್ಟ ಬಹಳ ಕಡಿಮೆಯಾಗಿ ಕಂಡು ಬರ್ತಾವ. ಈ ಗುಣಮಟ್ಟದ ಸಮಸ್ಯೆಯಾಗಿ ಪೈಪೋಟಿ ಮಾಡಲು ಸಾಧ್ಯ ಇಲ್ಲ. ಇನ್ನು ಬ್ರ್ಯಾಂಡಿಂಗ್ ನೋಡ್ರಿ, ದೊಡ್ಡ ಕೈಗಾರಿಕೆ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ಇರ್ತಾವಲ್ಲ, ಅವಕ್ಕೆ ಬ್ರ್ಯಾಂಡಿಂಗ್ ಮೌಲ್ಯ ಏನಿರ್ತದ ಬಹಳ ಹೆಚ್ಚಳವಾಗಿ ಕಂಡು ಬರ್ತಾವ. ಆದ್ರೆ ಇವುಗಳ ಬ್ರ್ಯಾಂಡಿಂಗ್ ಮೌಲ್ಯ ಬಹಳ ಕಡಿಮೆಯಾಗಿ ಕಂಡು ಬರ್ತಾವ. ಅಷ್ಟೇ ಅಲ್ಲದೆ ಬೆಲೆ ಸ್ಪರ್ಧೆಯನ್ನ ಹಿನ್ನಡೆಯನ್ನ ಉಂಟು ಮಾಡ್ತದ. ಇವುಗಳ ಬೆಲೆ ಮತ್ತು ಇವುಗಳ ಬೆಲೆ ನಾವು ಪೈಪೋಟಿಯನ್ನ ಏರ್ಪಟ್ರ ನಾವೇನ್ ಮಾಡ್ತೀವಿ, ಎಂಎಸ್ಎಂಇಗಳು ಕೆಲವೊಂದು ಹಿನ್ನಡೆಯನ್ನ ಅನುಭವಿಸುವಂತ ಸಮಸ್ಯೆ ಉಂಟಾಗ್ತದ. ಹೀಗಾಗಿ ಎಂಎಸ್ಎಂಇಗಳ 7ನೇ ಸಮಸ್ಯೆ ಯಾವುದು? ಈ ದೊಡ್ಡ ಕೈಗಾರಿಕೆ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳ ವಸ್ತುಗಳ ಜೊತೆಗೆ ಪೈಪೋಟಿ ಮಾಡಲು ಸ್ವಲ್ಪ ಕಷ್ಟ ಆಗ್ತದ. ಇದು 7ನೆಯ ಸಮಸ್ಯೆ ಆಗಿದೆ. 8 ಯಾವುದು? ಮೂಲ ಸೌಕರ್ಯದ ಕೊರತೆ, ಪುವರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ. ಓಕೆನಾ? ಎಂತ ಮೂಲಭೂತ ಸೌಲಭ್ಯ ಅಂತಂದ್ರ ಎಂಎಸ್ಎಂಇಗಳಿಗೆ ಅತಿ ಪ್ರಮುಖವಾಗಿ ಬೇಕಾಗಿದ್ದು ಒಂದು ವಿದ್ಯುತ್ ಬೇಕಾಗ್ತದೆ, ವಿದ್ಯುತ್. ಇನ್ನೊಂದು ಯಾವ್ದು ಬೇಕಾಗ್ತದೆ? ಸಾರಿಗೆ. ಇವು ಅತಿ ಪ್ರಮುಖವಾಗಿ ಬೇಕಾದಂತ ಕಚ್ಚಾ ವಸ್ತು, ಮೂಲಭೂತ ವಸ್ತುಗಳು. ಇನ್ನೊಂದು ಯಾವುದು? ಸಂವಹನ. ಏನಿಲ್ಲ ಅಂದ್ರೂ ಕೂಡ ವಿದ್ಯುತ್ ಬೇಕು, ಸಾರಿಗೆ ಮತ್ತು ಸಂವಹನ ಬೇಕಾಗ್ತವ. ಇವು ಮೂಲಭೂತ ಸೌಕರ್ಯ. ಇವಿಲ್ಲ ಅಂತಂದ್ರ ಎಂಎಸ್ಎಂಇಗಳ ಅಭಿವೃದ್ಧಿಯನ್ನ ಕಲ್ಪನೆಯನ್ನ ಮಾಡಿಕೊಳ್ಳೋದು ಬಹಳ ಕಷ್ಟ ಆಗ್ತದ. ಆದ್ರೆ ವಾಸ್ತವವಾಗಿ ನಮ್ಗೆ ಏನ್ ಸಮಸ್ಯೆ ಅದ ಅಂತಂದ್ರ ಈ ಎಂಎಸ್ಎಂಇಗಳಿಗೆ ಬೇಕಾದಂತ ವಿದ್ಯುತ್ ಆಗ್ಬೋದು, ಸಾರಿಗೆ, ಸಂವಹನ ಈ ಮುಂತಾದ ಮೂಲ ಸೌಕರ್ಯದ ಕೊರತೆಯಿಂದ ಎಂಎಸ್ಎಂಇಗಳ ಬೆಳವಣಿಗೆಗೆ ಅಡ್ಡಿಯನ್ನ ಉಂಟು ಮಾಡುವಂತ ಕೆಲಸ ಆಗ್ತಾ ಇದೆ. ಅಂದ್ರ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಬರೋದಿಲ್ಲ, ಬೆಳಿಗ್ಗೆ ಹೋದ ಒಮ್ಮೆ ಸಾಯಂಕಾಲ ಬರ್ತಾವ ಅಥವಾ 2 ದಿನ ಬಿಟ್ಟು ಬರ್ತಾವ, ಬಂದ್ರ ಆಕಸ್ಮಿಕವಾಗಿ ಬಂದ್ ಮತ್ತೆ ವಾಪಸ್ ಹೋಗ್ತಾವ. ಇಂತಹ ಸಮಸ್ಯೆ ನಾವು ಕಾಣ್ತೀವಿ. ಮತ್ತು ಸಾರಿಗೆ ಸಂಪರ್ಕ ಸೌಲಭ್ಯ ಇವತ್ತು ಬಂದ್ರ ಮಧ್ಯಾಹ್ನ ಇರ್ತದ, ಮಧ್ಯಾಹ್ನ ಬಂದ್ರೆ ಸಾಯಂಕಾಲ ಇರ್ತದ, ಸಮರ್ಪಕವಾಗಿ ರಸ್ತೆ ಇರುವುದಿಲ್ಲ. ಮತ್ತು ಸಂವಹನ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಬೋದು, ಇನ್ನೊಂದಾಗ್ಬೋದು, ಎಲ್ಲ ಸಮಸ್ಯೆಗಳನ್ನ ನಾವ್ ಇಲ್ಲಿ ಕಾಣ್ತೀವಿ.
ಈ ಎಂಎಸ್ಎಂಇಗಳಲ್ಲಿ ಕಾಣ್ತೇವೆ. ಹೀಗಾಗಿ ಇದು ಎದುರಿಸುವಂತ 8ನೇ ಸಮಸ್ಯೆ ಯಾವುದು? ಮೂಲ ಸೌಕರ್ಯದ ಕೊರತೆ. ಇದು ಎಂಎಸ್ಎಂಇಯ 8ನೆಯ ಸಮಸ್ಯೆ ಆಗಿದೆ. 9ನೇ ಸಮಸ್ಯೆ ಕೋವಿಡ್-19 ಪರಿಣಾಮ. ಅಂದ್ರೆ 2019 ಒಳಗೆ ಏನ್ ಜಗತ್ತಿನಾದ್ಯಂತ ಕೋವಿಡ್ ಬಂತಲ್ಲ, ಆ ಕೋವಿಡ್ ಬಂದಂತ ಸಮಯದಲ್ಲಿ ಎಂಎಸ್ಎಂಗಳ ಮೇಲೆ ಕೆಲವೊಂದು ಪರಿಣಾಮಗಳನ್ನ ಉಂಟು ಮಾಡಿದೆ. ಆ ಕೋವಿಡ್ ಬಂದಾಗ ಲಾಕ್ಡೌನ್ ಆಯ್ತು, ಮಾರುಕಟ್ಟೆ ಸಂಪೂರ್ಣವಾಗಿ ಕುಸಿತ ಆಯ್ತು. ಇವು ಲಾಕ್ಡೌನ್ ಮತ್ತು ಮಾರುಕಟ್ಟೆ ಕುಸಿತದಿಂದ ಎಂಎಸ್ಎಂಇ ವಲಯವು ತೀವ್ರ ಹಾನಿಯನ್ನು ಅನುಭವಿಸಿದೆ. ಮೊದಲೇಕ ಸಣ್ಣ ಪುಟ್ಟ ಕೈಗಾರಿಕೆ, ಕಡಿಮೆ ಬಂಡವಾಳ, ಹೆಚ್ಚಿನ ಕಾರ್ಮಿಕರನ್ನು ನೇಮಕ ಮಾಡಿಕೊಂಡು ವಸ್ತುವನ್ನು ಉತ್ಪಾದನೆ ಮಾಡುವಂತಹ ಕೈಗಾರಿಕೆಗಳು ಎಂಎಸ್ಎಂಇಗಳಾಗಿವೆ. ಈ ಉತ್ಪಾದನೆ ಮಾಡಿ ತಯಾರು ಮಾಡುವಂತ ಒಂದು ಸನ್ನಿವೇಶ ಒಳಗ 2019 ಇಸ್ವಿ ಒಳಗ ಅಂದ್ರೆ ಕೋವಿಡ್-19 ಬಂದಾಗ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಲಾಯಿತು. ಲಾಕ್ಡೌನ್ ಮಾಡೋದು ಅಷ್ಟೇ ಅಲ್ಲದೆ ಎಲ್ಲಾ ಮಾರುಕಟ್ಟೆಯನ್ನ ಬಂದ್ ಮಾಡಲಾಯಿತು. ಆಗ ಬಂದ್ ಮಾಡಿದಾಗ ಎಂಎಸ್ಎಂಇಗಳ ಏನು ಉತ್ಪನ್ನ ಇದೆಯಲ್ಲ, ಆ ಎಂಎಸ್ಎಂಇಗಳ ತಯಾರು ಮಾಡಿದಂತ ವಸ್ತುಗಳ ಸಂಪೂರ್ಣವಾಗಿ ಹಾನಿಯನ್ನ ಅನುಭವಿಸುವಂತ ಒಂದು ಸಮಸ್ಯೆಯನ್ನ ಈ ಕೋವಿಡ್-19 ಬಂದಾಗ ನಾವು ಕಂಡ್ವಿ. ಅಷ್ಟೇ ಅಲ್ಲದೆ ಆ ಕೋವಿಡ್ ಬಂದಂತ ಸಮಯದಲ್ಲಿ ಈ ಎಂಎಸ್ಎಂಇ ಉತ್ಪನ್ನಗಳಿಗೆ ಸಂಪೂರ್ಣವಾಗಿ ಬೇಡಿಕೆ ಏನಾಯ್ತು? ಕುಸಿತ ಉಂಟಾಯಿತು. ಯಾಕಂದ್ರ ಮಾರ್ಕೆಟ್ ಇದ್ರೆ ಡಿಮಾಂಡ್ ಇರ್ತದ. ಈಗ ಮಾರ್ಕೆಟ್ ಬಂದಂತಂದ್ರ ಸಂಪೂರ್ಣವಾಗಿ ಡಿಮಾಂಡ್ ಕುಸಿತವಾಗ್ತದ. ಯಾಕೆ ಡಿಮಾಂಡ್ ಕುಸಿತ ಆಯ್ತು? ಸಂಪೂರ್ಣವಾಗಿ ಲಾಕ್ಡೌನ್ ಇತ್ತು ಮತ್ತು ಮಾರುಕಟ್ಟೆ ಕುಸಿತ ಆಯ್ತು. ಹೀಗಾಗಿ ಬೇಡಿಕೆ ಸಂಪೂರ್ಣವಾಗಿ ಕುಸಿತ ಕಂಡು ಬರ್ತದೆ. ಅದಷ್ಟೇ ಅಲ್ಲದೆ ಕಾರ್ಮಿಕ ಕೊರತೆ ಸಮಸ್ಯೆಗಳು ಕೂಡ ಇನ್ನೂ ಮುಂದುವರೆದಿವೆ. ಅದು ಅವತ್ತಿಂದ ಅಷ್ಟೇ ಅಲ್ಲದೆ ಇವತ್ತಿಗೂ ಕೂಡ ಆ ಲಾಕ್ಡೌನ್ ಅಥವಾ ಕೋವಿಡ್ ಪರಿಣಾಮ ಏನಂತಂದ್ರ ಎಂಎಸ್ಎಂಇಗಳು ಯಾವ ಒಂದು ಕೊರತೆಯನ್ನು ಅನುಭವಿಸಕತ್ತಾವ ಅಂತಂದ್ರ, ಒಂದು ಕಾರ್ಮಿಕರ ಸಮಸ್ಯೆ, ಇನ್ನೊಂದು ಬೇಡಿಕೆ ಸಮಸ್ಯೆಯನ್ನ ಇವತ್ತಿಗೂ ಕೂಡ ಅನುಭವಿಸುವಂತ ಒಂದು ಸನ್ನಿವೇಶವನ್ನ ನಾವು ಕಾಣಬಹುದು. ಇದು 9ನೆಯ ಪರಿಣಾಮ ಆಗಿದೆ. 10 ಯಂತ್ರೋಪಕರಣಗಳ ಸಮಸ್ಯೆ, ಪ್ರಾಬ್ಲಮ್ ಆಫ್ ಮೆಷಿನರಿ ಅಂತೇಳಿ. ಹೆಚ್ಚಿನ ಸಣ್ಣ ಕೈಗಾರಿಕೆಗಳು ಹಳೆ ಯಂತ್ರೋಪಕರಣಗಳನ್ನು ಬಳಸುತ್ತಿವೆ. ಅಂದ್ರ ಏನ ಸಣ್ಣ ಪುಟ್ಟ ಕೈಗಾರಿಕೆಗಳು ಬರ್ತಾವಲ್ಲ, ಎಂಎಸ್ಎಂಇಗಳು ಬರ್ತಾವಲ್ಲ, ಅವ್ ಏನ್ ಬಳಕೆ ಮಾಡ್ತಾವ ಅಂದ್ರ ಹಳೆಯ ಯಂತ್ರೋಪಕರಣಗಳನ್ನ ಬಳಕೆ ಮಾಡ್ತಾವು. ಇದರಿಂದಾಗಿ ಅವುಗಳ ಒಂದು ಉತ್ಪಾದನೆ ವೆಚ್ಚ ಏನಾಗ್ತದ? ಮಿತಿಮೀರಿಯಾಗಿ ಹೆಚ್ಚಳ ಆಗ್ತಾ ಇದೆ. ಈಗ ಹಳೆಯ ಯಂತ್ರೋಪಕರಣಗಳನ್ನ ಬಳಕೆ ಮಾಡುವುದರಿಂದ ಆ ಎಂಎಸ್ಎಂಇಗಳ ಉತ್ಪಾದನಾ ವೆಚ್ಚ ಏನಾಗತಿ? ಹೆಚ್ಚಳ ಆಗ್ತದೆ. ಉತ್ಪಾದನಾ ವೆಚ್ಚ ಹೆಚ್ಚಳವಾಗುವುದರಿಂದ ದುಬಾರಿ ಬೆಲೆಯ ಆಧುನಿಕ ಯಂತ್ರೋಪಕರಣಗಳನ್ನ ಕೊಳ್ಳಲು ಬಂಡವಾಳದ ಸಮಸ್ಯೆ ಕಾಡುತ್ತಿದೆ. ಈಗ ಉತ್ಪಾದನೆ ವೆಚ್ಚವನ್ನ ಕಡಿಮೆ ಮಾಡ್ಬೇಕಂತ ಏನಾದ್ರು ಎಂಎಸ್ಎಂಇಗಳ ಮನಸ್ಸು ಮಾಡಿದ್ವು ಅಂತಂದ್ರ ಏನ್ ಮಾಡ್ಬೇಕು? ಅವು ದೊಡ್ಡ ಪ್ರಮಾಣದ ಆಧುನಿಕ ಯಂತ್ರೋಪಕರಣಗಳನ್ನ ಕೊಂಡಬೇಕಾಗ್ತದೆ. ಆದ್ರೆ ಈ ಆಧುನಿಕ ಯಂತ್ರೋಪಕರಣಗಳನ್ನ ಕೊಂಡುಕೊಳ್ಳಲು ಈ ಎಂಎಸ್ಎಂಇಗಳಿಗೆ ಏನ್ ಸಮಸ್ಯೆ ಐತಿ? ಬಂಡವಾಳದ ಸಮಸ್ಯೆ ಐತಿ. ಹೀಗಾಗಿ ಈ ಬಂಡವಾಳದ ಸಮಸ್ಯೆಯಿಂದಾಗಿ ಹಾಗಾಗಿ ಅವುಗಳು ಅನಿವಾರ್ಯವಾಗಿ ಹಳೆಯ ಯಂತ್ರಗಳನ್ನ ಮತ್ತು ತಂತ್ರಜ್ಞಾನಕ್ಕೆ ಬಳಸಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡುವಂತ ಸನ್ನಿವೇಶ ಇದೆ. ಇದು ಎಷ್ಟನೇ ಸಮಸ್ಯೆ? 10ನೆಯ ಸಮಸ್ಯೆ ಆಗಿದೆ. 11 ಅದಕ್ಷ ಆಡಳಿತ, ಇನ್ಸೆಫಿಷಿಯಂಟ್ ಮ್ಯಾನೇಜ್ಮೆಂಟ್ ಅಂತೇಳಿ. ಸಣ್ಣ ಕೈಗಾರಿಕೆಗಳಲ್ಲಿ ಆಡಳಿತ ದಕ್ಷವಾಗಿ ಕಂಡು ಬರುವುದಿಲ್ಲ. ಆಡಳಿತ ದಕ್ಷತೆಯನ್ನ ಹೆಚ್ಚಿಸಲು ಬೇಕಾದ ಶಿಕ್ಷಣ, ತರಬೇತಿಯ ಕೊರತೆ ಕಂಡು ಬರ್ತದೆ. ಈಗ ದಕ್ಷವಾದ ಆಡಳಿತವನ್ನ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಅವ್ರಿಗೆ ಯೋಗ್ಯವಾದ ಶಿಕ್ಷಣವನ್ನ ಮತ್ತು ತರಬೇತಿಯನ್ನ ಕೊಡ್ಬೇಕಾಗ್ತದೆ. ಈಗ ಯೋಗ್ಯವಾದ ಶಿಕ್ಷಣ ಮತ್ತು ತರಬೇತಿಯ ಕೊರತೆಯಿಂದಾಗಿ ಈ ಎಂಎಸ್ಎಂಇಗಳ ಆಡಳಿತ ಏನ್ ಬರ್ತದ? ಅದಕ್ಷವಾಗಿ ಕಂಡು ಬರ್ತದೆ. ಈ ಒಂದು ಕಾರಣದಿಂದಾಗಿ ಅವುಗಳು ನಿರಂತರವಾಗಿ ನಷ್ಟಕ್ಕೆ ಒಳಪಡುತ್ತಿವೆ. ಈ ಸಿಸ್ಟಮ್ ಏನಿದೆಯಲ್ಲ, ಈ ಅದಕ್ಷ ಆಡಳಿತ ಸಿಸ್ಟಮ್ ಏನಿದೆಯಲ್ಲ, ಇದರ ಒಂದಾಗಿ ಈ ಎಂಎಸ್ಎಂಇಗಳು ಏನ್ ಮಾಡ್ತಾವು? ನಿರಂತರವಾಗಿ ನಷ್ಟವನ್ನ ಅನುಭವಿಸ್ತಾವ. 12ನೇ ಸಮಸ್ಯೆ ಯಾವುದು? ಸಾರಿಗೆ ಮತ್ತು ಸೌಲಭ್ಯದ ಕೊರತೆ, ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟ್ ಅಂಡ್ ಸ್ಪೆಸಿಲಿಟಿ ಅಂತೇಳಿ. ಹೆಚ್ಚಿನ ಸಣ್ಣ ಕೈಗಾರಿಕೆಗಳು ಗ್ರಾಮೀಣ ಮತ್ತು ಸಣ್ಣ ಪಟ್ಟ ಪ್ರದೇಶಗಳಲ್ಲಿ ಕೇಂದ್ರೀಕೃತಗೊಂಡಿವೆ. ಇವುಗಳು ಉತ್ಪಾದನೆ ಮಾಡುವ ಸರಕುಗಳನ್ನ ಮಾರುಕಟ್ಟೆ ಪ್ರದೇಶಕ್ಕೆ ಸಾಗಿಸಲು ಬೇಕಾದ ಉತ್ತಮ ಸಾರಿಗೆ ಸೌಲಭ್ಯಗಳು ನಮಗೆ ಕಂಡು ಬರುವುದಿಲ್ಲ.
ಈ ಉತ್ತಮವಾದಂತ ಸಾರಿಗೆ ಸೌಲಭ್ಯ ನಮಗೆ ಕಂಡು ಬರ್ಲಿಕ್ಕಂತಂದ್ರ ನಮ್ಮ ಸಾರಿಗೆ ವೆಚ್ಚ ಏನಾಗ್ತಾವು ಹೆಚ್ಚಳವಾಗಿ ಕಂಡು ಬರ್ತಾವ. ಇದು ಎದುರಿಸುವಂತ 12ನೇ ಸಮಸ್ಯೆ ಆಗಿದೆ. 13ನೇ ಸಮಸ್ಯೆ ತರಬೇತಿ ಮತ್ತು ಸಂಶೋಧನೆ ಸೌಲಭ್ಯದ ಕೊರತೆ, ಲ್ಯಾಕ್ ಆಫ್ ಟ್ರೈನಿಂಗ್ ಅಂಡ್ ರಿಸರ್ಚ್ ಸ್ಪೆಸಿಲಿಟಿ ಅಂತೇಳಿ. ಈ ಸಣ್ಣ ಕೈಗಾರಿಕೆಗಳಲ್ಲಿ ತರಬೇತಿ ಮತ್ತು ಸಂಶೋಧನಾ ಸೌಲಭ್ಯಗಳು ಕೊರತೆಯಿಂದ ಕೂಡಿವೆ. ಇದರಿಂದಾಗಿ ಈ ಕೈಗಾರಿಕೆಗಳು ಉತ್ಪಾದನಾ ದಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಆಧುನೀಕರಣಗೊಳಿಸಲು ಸಾಧ್ಯ ಆಗ್ತಾ ಇಲ್ಲ. ಏನೋ ಉತ್ತಮವಾದ ತರಬೇತಿ ಮತ್ತು ಸಂಶೋಧನಾ ಸೌಲಭ್ಯಗಳ ಕೊರತೆಯಿಂದಾಗಿ ನಾವು ಈ ಎಂಎಸ್ಎಂಇಗಳ ದಕ್ಷತೆ ಮಟ್ಟ ಮತ್ತು ಆಧುನೀಕರಣ ಇವುಗಳನ್ನ ಹೆಚ್ಚಳ ಮಾಡಲು ಸಾಧ್ಯ ಆಗ್ತಾ ಇಲ್ಲ. 14ನೇ ಸಮಸ್ಯೆ ಸ್ಥಳೀಯ ತೆರಿಗೆಗಳ ಹೊರೆ, ಬರ್ಡನ್ ಆಫ್ ಲೋಕಲ್ ಟ್ಯಾಕ್ಸ್ ಅಂತೇಳಿ. ಅನೇಕ ಸಣ್ಣ ಕೈಗಾರಿಕೆಗಳು ಸ್ಥಳೀಯ ಟ್ಯಾಕ್ಸ್ಗಳ ಹೊರೆಯಿಂದ ತತ್ತರಿಸುತ್ತಿವೆ. ಅವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತೆರಿಗೆಯ ಜೊತೆಗೆ ಸ್ಥಳೀಯ ತೆರಿಗೆಯನ್ನ ಏನ್ ಮಾಡಬೇಕಾಗಿದೆ, ಭರಿಸುವಂತ ಸನ್ನಿವೇಶ ಇದೆ. ಏನೋ ಒಂದು ಸೆಂಟ್ರಲ್ ಟ್ಯಾಕ್ಸ್ ಅನ್ನು ಕೂಡ ಕಟ್ಟಬೇಕು, ಸ್ಟೇಟ್ ಟ್ಯಾಕ್ಸ್ ಅನ್ನ ಕೂಡ ಕಟ್ಟಬೇಕು. ಅದರ ಜೊತೆಗೆ ಸ್ಥಳೀಯವಾಗಿ ಬರುವಂತ ಟ್ಯಾಕ್ಸ್ ಅನ್ನ ಕಟ್ಟುವುದರಿಂದ ಎಂಎಸ್ಎಂಇಗಳಿಗೆ ಮೇಲೆ ಆಗುವಂತ ಟ್ಯಾಕ್ಸಿನ ಹೊರೆ ಏನಾಗ್ತದೆ, ಹೆಚ್ಚಳವಾಗಿ ಕಂಡು ಬರ್ತದೆ. ಇದು 14ನೇ ಸಮಸ್ಯೆ. ಈ ಎಂಎಸ್ಎಂಇಗಳ ಮುಂದಿರುವ ಸಮಸ್ಯೆಗಳು ಮತ್ತು ಹಣಕಾಸಿನ ಸಮಸ್ಯೆ ಅಂತಂದ್ರ, ಒಂದು ಹಣಕಾಸಿನ ಅಡಚಣೆ ಐತಿ, ತಂತ್ರಜ್ಞಾನ ಹಿಂದುಳಿತ, ಮಾರುಕಟ್ಟೆ ಪ್ರವೇಶದ ಕೊರತೆ, ಮೂಲಸೌಕರ್ಯ ದೌರ್ಬಲ್ಯ. ಇವೆಲ್ಲಗಳನ್ನು ನಿವಾರಣೆ ಮಾಡಿದಾಗ ಈ ವಲಯವು ಭಾರತದ ಆರ್ಥಿಕತೆಯ ನಿಜವಾದ ಬೆಳವಣಿಗೆಯ ಎಂಜಿನ್ ಆಗಿ ಪರಿಗಣಿಸುತ್ತದೆ. ಓಕೆನಾ? ಇವೇನ್ ಸಮಸ್ಯೆಗಳಲ್ಲ, ಎಲ್ಲಾ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಿದ್ದೆ ಆದ್ರೆ ಇವು ನಮ್ಗೆ ಏನಾಗ್ತಾವು, ಅನುಕೂಲ ಆಗ್ತಾವ. ಇಷ್ಟು ವಿದ್ಯಾರ್ಥಿಗಳೇ ಸಮಸ್ಯೆ ಬಗ್ಗೆ ಮಾಹಿತಿ ಆಗಿದೆ. ಥ್ಯಾಂಕ್ ಯು. ನಮಸ್ಕಾರ.